ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಪಶ್ಚಿಮ್ ಗುಜರಾತ್ ವೀಜ್ ಕಂಪನಿ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಲಕ್ಷ್ಮೀನಗರ್ ರಾಜ್ಕೋಟ್ಗೆ ಸೇರಿದಂಥ ಇಲಾಖೆ ಇದಾಗಿರುತ್ತದೆ. ಇನ್ನು ಅಪ್ಲೈ ಮಾಡುವಂಥವ್ರು ಈ ಹುದ್ದೆಗೆ ಈಗಾಗಲೇ ಪ್ರಾರಂಭವಾಗಿದ್ದು, ಅಪ್ಲೈ ಮಾಡುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಹುದ್ದೆ ಹೆಸರು ಬಂದು ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಅಕೌಂಟ್ಸ್ನ ಈ ಹುದ್ದೆಗಳು ಖಾಲಿ ಇದ್ದು, ST ಕ್ಯಾಟಗರಿಗೆ ಸೇರಿದಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡಲು ಎಲಿಜಿಬಲ್ ಆಗಿರ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಕ್ವಾಲಿಫಿಕೇಷನ್ ಬಂದು CA, ICAA, MCOM, MBA ಇನ್ ಫೈನಾನ್ಸ್ ವಿತ್ ಮಿನಿಮಮ್ 55 ಮಾರ್ಕ್ಸ್ನೊಂದಿಗೆ, ಇನ್ ಫೈನಲ್ ಇಯರಲ್ಲಿ 55 ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರುವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗಿದ್ದು, ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಮಿನಿಮಮ್ 2 ಇಯರ್ಸ್ ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಇನ್ನು ಜಾಬ್ ಪ್ರೊಫೈಲ್ ಬಂದು ಅಂದರೆ ಹುದ್ದೆ ಏನೇನು ಕೆಲಸ ಮಾಡಬೇಕಂದ್ರೆ, ಮೇಂಟೈನಿಂಗ್ ಆಫ್ ಬುಕ್ ಆಫ್ ಅಕೌಂಟ್ಸ್, ERP, ಮಾಡಲ್ಸ್ ಆಫ್ ಫೈನಾನ್ಷಿಯಲೇಷನ್, ಆ್ಯನ್ಯುವಲ್ ಅಕೌಂಟ್ಸ್ ಆಸ್ ಪರ್ ಕಂಪನಿ ಆ್ಯಕ್ಟ್ 2013, ಪಾಸಿಂಗ್ ಆಡಿಟಿಂಗ್, ಬಿಲ್ಲಿಂಗ್ ಆಫ್ ಕಾಂಟ್ರಾಕ್ಟ್ಸ್ ಅಥವಾ ಸಪ್ಲೈಸ್ ಕಂಪನೀಸ್, ಟ್ಯಾಕ್ಸೇಷನ್ ಲಾ, ಬಜೆಟ್ರಿ ಕಲೆಕ್ಟರ್ ಮತ್ತು ಎನಿ ಅದರ್ ವರ್ಕ್ ಅಸಿಸ್ಟೆಂಟ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ 40 ವರ್ಷ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಅಪ್ ಟು 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇದ್ದು, 45 ಇಯರ್ಸ್ ಕೆಳಗಡೆ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ. ಇನ್ನು ಈ ಹುದ್ದೆಗೆ ಆಯ್ಕೆ ಆದ್ರೆ ಅಂತಪ್ಪ ಅಂದರೆ ಮಿನಿಮಮ್ ನಿಮಗೆ 35,700 ರೂಪಾಯಿಂದ ಮ್ಯಾಕ್ಸಿಮಮ್ 82,100 ರೂಪಾಯಿ ಇರುತ್ತೆ. ಪ್ಲಸ್ DA, HRA, CLA, ಮೆಡಿಕಲ್, LTC ನಿಮಗೆ ಸಿಗುತ್ತೆ ಮಂತ್ಲಿ ಸ್ಯಾಲ್ರಿ ಜೊತೆಗೆ. ಇನ್ನು ನಿಮಗೆ ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರೋ ಸ್ಕಿಲ್ ನೋಡೋದಾದರೆ, ದಿ ಕ್ಯಾಂಡಿಡೇಟ್ ಶುಡ್ ಬಿ ಪಾಸಸ್ ಗುಡ್ ಕೋಆರ್ಡಿನೇಷನ್ ಸ್ಕಿಲ್ಸ್ ಇರಬೇಕಾಗುತ್ತೆ, ಮತ್ತು ಅಕೌಂಟಿಂಗ್ ನಾಲೆಜ್ ಇರಬೇಕಾಗುತ್ತೆ, ಲಿಸನಿಂಗ್ ವಿತ್ ಗೌರ್ಮೆಂಟ್ ಅಥಾರಿಟೀಸ್, ಗುಡ್ ಕಮಾಂಡ್ ಓವರ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಅಂದರೆ ಇಂಗ್ಲೀಷಲ್ಲಿ ನಿಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕಾಗುತ್ತೆ, ನಾಲೆಜ್ ಆಫ್ ಕಂಪ್ಯೂಟರ್ ಆಪ್ರೇಟರ್ನ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ ನಿಮಗೆ. ಇನ್ನು ಈ ಹುದ್ದೆಗೆ ಎಕ್ಸ್ ಆರ್ಮ್ಡ್ ಫೋರ್ಸ್ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಅಂಥ ಅಭ್ಯರ್ಥಿಗೆ 10 ಇಯರ್ಸ್ವರೆಗೂ ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಇನ್ನು ವೇಕೆನ್ಸೀಸ್ ಬಂದು ಒಟ್ಟು 20 ವೇಕೆನ್ಸೀಸ್ ಖಾಲಿದ್ದು, ಔಟ್ ಆಫ್ ದೋಸ್ 6 ವೇಕೆನ್ಸೀಸ್ ಆರ್ ರಿಸರ್ವ್ಡ್ ಫಾರ್ ಫಿಮೇಲ್. ಅಂದರೆ ಈ ಹುದ್ದೆಗೆ ಫಿಮೇಲ್ ಕ್ಯಾಂಡಿಡೇಟ್ ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, 20 ಹುದ್ದೆ ಬಿಟ್ಟು ಇನ್ನು 6 ಹುದ್ದೆ ಸಪ್ರೇಟಾಗಿರುತ್ತೆ ಫಿಮೇಲ್ ಕ್ಯಾಂಡಿಡೇಟ್ಗೋಸ್ಕರ. ಇದು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಅಪ್ಲಿಕೇಶನ್ ಫೀಸ್ ಬಂದು 250 ರೂಪಾಯಿ ಇರುತ್ತೆ, ಇನ್ಕ್ಲೂಡಿಂಗ್ GST ಇದಾಗಿದ್ದು, ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿರುತ್ತೆ. ಇನ್ನು ನೀವು ಆನ್ಲೈನಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ನ ಮೂಲಕ ಪೇ ಮಾಡ್ಬೋದಾಗಿದ್ದು, ಬ್ಯಾಂಕ್ ಚಾರ್ಜಸ್ ಶಲ್ ಬಿ ಬೋರ್ನ್. ಬ್ಯಾಂಕ್ ಚಾರ್ಜಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಮೇ 30ನೇ ತಾರೀಕು 10 ಗಂಟೆ 30 ನಿಮಿಷದಿಂದ ಪ್ರಾರಂಭವಾಗಿದ್ದು, ಲಾಸ್ಟ್ ಡೇಟ್ ಬಂದು ಮೇ 20ನೇ ತಾರೀಕು 6 ಗಂಟೆ 10 ನಿಮಿಷದವರೆಗೂ, ಅಂದರೆ ಸಂಜೆವರೆಗೂ ನಿಮಗೆ ಟೈಮ್ ಇರುತ್ತೆ. ಅದರೊಳಗಡೆ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು, ಅದರಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡಿ ಅಂಥ ಅಭ್ಯರ್ಥಿಗೆ ಆಫ್ಲೈನಲ್ಲಿ ನಿಮಗೆ ಟೆಸ್ಟ್ ಕೂಡ ನೀಡ್ತಾರೆ. ರೈಟಿಂಗ್ ಟೆಸ್ಟ್ ಇರುತ್ತೆ, ಆಯ್ಕೆ ಆಗಬೇಕಂದ್ರೆ ರೈಟಿಂಗ್ ಟೆಸ್ಟ್ ಇದ್ದು, ಮತ್ತು ಇನ್ನು ಏನಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾದರೂ ಅಪ್ಲೈ ಮಾಡ್ತಿದ್ದೀರಪ್ಪ ಅಂತಂದರೆ ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೀವು. ಇನ್ನು ಟೆಸ್ಟ್ ಬಂದು OMR ಬೇಸ್ನಲ್ಲಿ ಇದ್ದು, ಜನರಲ್ ನಾಲೆಜ್
ಇಂಗ್ಲೀಷ್ ಲ್ಯಾಂಗ್ವೇಜ್, ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್, ಕಂಪ್ಯೂಟರ್ ನಾಲೆಜ್ನ ಬಗ್ಗೆ ನಿಮಗೆ ಕ್ವೆಶನ್ಸ್ ಇರುತ್ತೆ. ಹಾಗೆ ಒಂದು ವೇಳೆ ನೀವು ಆನ್ಸರ್ ನೀಡಬೇಕಾದ್ರೆ ಏನಾದರೂ ರಾಂಗ್ ಆನ್ಸರ್ ನೀಡಿದ್ರಪ್ಪ ಅಂದರೆ 1/4 ಮಾರ್ಕ್ಸ್ನ ಕೂಡ ರಿಜೆಕ್ಟ್ ಮಾಡ್ತಾರೆ, ಅಂದರೆ ಕಟ್ ಮಾಡ್ತಾರೆ. 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ ನಿಮ್ಮ ಟೋಟಲ್ ಮಾರ್ಕ್ಸಲ್ಲಿ ಒಂದೊಂದು ರಾಂಗ್ ಆನ್ಸರ್ಗೂ ಕೂಡ. ಸೊ ಹಾಗಾಗಿ ನೋಡ್ಕೊಂಡು ಆನ್ಸರ್ ಮಾಡಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಅದ www.pgvcl.com ನಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೀವು ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಏನಾದಿದ್ದರೆ ಇಲ್ಲಿ ಕಾಣಿಸ್ತಿರೋ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. 0281230425 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ವರ್ಕಿಂಗ್ ಡೇಸಲ್ಲಿ 11 to 6 PM ಒಳಗಡೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದಾಗಿರುತ್ತೆ. ಅದ್ರ ಜೊತೆಗೆ ಅದ್ರ ಜೊತೆಗೆ ಆ್ಯಡ್ ಮಾಡಬೇಕಾಗಿರೋಂಥ ಕಾಪೀಸ್ ನೋಡೋದಾದ್ರೆ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಮಾರ್ಕ್ಶೀಟ್, ಫೈನಲ್ ಇಯರ್ದು ಮಾರ್ಕ್ಶೀಟ್, ಹಾಗೆ ಸರ್ಟಿಫೈಡ್ ಪರ್ಸೆಂಟೇಜ್ ಫೈನಲಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತೀರ ಅನ್ನೋದು ಆ ಸರ್ಟಿಫಿಕೇಟ್, ಮತ್ತು ಡಿಗ್ರಿ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಮತ್ತು SSC ಆಗಿರೋವಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾದ್ರೆ NOC ಏನಾದರೂ ಆರ್ಮೆಂಟ್ಸ್ ಫೋರ್ಸ್ ಏನಾದರೂ ಅಪ್ಲೈ ಮಾಡಿದರೆ ಅದರ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ ನೀವು. ಕೊನೆಗೆ ನೀವು ಪೇಮೆಂಟ್ ಮಾಡಿರೋಂಥ ರಿಸಿಪ್ಟನ್ನ ಒಂದು ಕಾಪಿ ಕೂಡ ನೀವು ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ಕಾಣಿಸ್ತಿರೋವಂಥ ಒಂದು ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಬೈ ಮಾಡಿ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಕೊನೆಯದಾಗಿ ನಿಮ್ಮ ಸಿಗ್ನೇಚರ್, ಡೇಟ್, ಪ್ಲೇಸ್ನ ಕೂಡ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡೋದಾಗಿರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ಕೊ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.